ಶ್ರೇಯಸ್ ಅವರೊಂದಿಗೆ ಹೊಳೆನರಸೀಪುರದ ಶ್ರೇಯಸ್ಸು ಕೂಡ ಅಡಗಿದೆ ಎಂದು ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿದರು. ಹೊಳೆನರಸೀಪುರದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಹಾಗೂ ಭುವನೇಶ್ವರಿ ರಥ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ ಅವರು, ಶ್ರೇಯಸ್ ಅವರೊಂದಿಗೆ ಹೊಳೆನರಸೀಪುರದ ಶ್ರೇಯಸ್ಸು ಕೂಡ ಅಡಗಿದೆ. ಅವರ ಶ್ರೇಯಸ್ಸು ಶ್ರೇಯಸ್ ಪಟೇಲ್ ಅವರಿಗೆ ಸಲ್ಲುತ್ತದೆ. ನಿಮ್ಮನ್ನೆಲ್ಲ ನೋಡಿದ ಮೇಲೆ ಹೊಳೆನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅನಿಸಿದೆ. 2024ರ ನಂತರ ವಾಸ್ತು, ದಿಕ್ಕು, ದೆಸೆ ಎಲ್ಲ ಬದಲಾಗಿದೆ. ಇಲ್ಲಿಯ ತನಕ ಯಾವುದೇ ಕಾರ್ಯಕ್ರಮ ನಡೆಯುವಾಗ ಯಾವುದೋ ಒಂದು ಮನೆಗೆ ಅಥವಾ ಒಂದು ತೋಟದಲ್ಲಿ ಲೈಟ್ ಇರುತ್ತಿತ್ತು. ಇಡೀ ಹೊಳೆನರಸೀಪುರದಲ್ಲಿ ಲೈಟ್ ಇರುವುದನ್ನು ನೋಡಿರಲಿಲ್ಲ. ಈಗ ಹೊಳೆನರಸೀಪುರ ಶ್ರೇಯಸ್ ಪಟೇಲ್ ಅವರ ತಾತನ ಕಾಲಕ್ಕೆ ಕೊಂಡೊಯ್ದಿದೆ. ಪುಟ್ಟಸ್ವಾಮಿ ಗೌಡರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತೇನೆ. ರಾಜಕಾರಣ ಬರುತ್ತದೆ, ಹೋಗುತ್ತದೆ. ನಾನು ಒಂದು ಪಕ್ಷದ ಪ್ರಮುಖ ಹುದ್ದೆಯಲ್ಲಿದ್ದೇನೆ. ಶ್ರೇಯಸ್ ಪಟೇಲ್ ಬೇರೆ ಪಕ್ಷದಿಂದ ಸಂಸದರಾಗಿದ್ದಾರೆ. ಮಾನವೀಯತೆ ಎನ್ನುವುದು ಬಹಳ ಮುಖ್ಯವಾದದ್ದು. ಇದೇ ರೀತಿ ಮುಂದುವರಿಸಿಕೊಂಡು ಹೋಗಲಿ. ಹೊಳೆನರಸೀಪುರವನ್ನು ಮಾದರಿಯನ್ನಾಗಿ ಮಾಡೋಣ. ಎಲ್ಲಿಯ ತನಕ ಶ್ರೇಯಸ್ ಪಟೇಲ್ ಅವರಿಗೆ ಅಧಿಕಾರ ಕೊಡುತ್ತೀರೋ, ನಾನು ಯಾವುದೇ ಪಕ್ಷದಲ್ಲಿರಲಿ ಇದೇ ತರ ಪ್ರತಿ ವರ್ಷ ಬರುತ್ತೇನೆ ಎಂದು ತಿಳಿಸಿದರು. ಆಗ್ಬೋದಾ ಅನ್ನೋದನ್ನ 2024ರ ನಂತರ ವಾಸ್ತು, ದೆಸೆ, ದಿಕ್ಕು ಎಲ್ಲ ಬದಲಾಗಿದೆ. ಅದ್ರ ಶ್ರೇಯಸ್ಸು ಅವರೊಂದಿಗೆ ಹೊಳೆನರಸೀಪುರದ ಶ್ರೇಯಸ್ ಕೂಡ ಅಡಗಿದೆ. ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೊಳೆನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಿಮ್ಮನ್ನೆಲ್ಲ ನೋಡಿದ ನಂತರ ಅನ್ನಿಸ್ತಾ ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ತನಕ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಮನೆಗೆ ಲೈಟ್ ಹಾಕ್ತಾ ಇರೋದು, ಒಂದು ತೋಟದ ಮನೆಗೆ ಲೈಟ್ ಇರೋದು, ಇಡೀ ಹೊಳೆನರಸೀಪುರಕ್ಕೆ ಲೈಟ್ ಇರೋಂಥದ್ದನ್ನು ನಾನು ನೋಡಿರಲಿಲ್ಲ. ಹೊಳೆನರಸೀಪುರ ಹಳೆಯ ಶ್ರೇಯಸ್ ಪಟೇಲ್ ಅವರ ತಾತನ ಕಾಲಕ್ಕೆ ಮತ್ತೆ ವಾಪಸ್ ಕೊಂಡೋಗಿದೆ. ದಿವಂಗತ ಪುಟ್ಟಸ್ವಾಮಿ ಗೌಡರನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ, ರಾಜಕಾರಣ ಬರುತ್ತೆ, ಹೋಗುತ್ತೆ. ನಾನು ಒಂದು ಪಕ್ಷದ ಎಲ್ಲ ನಮ್ಮ ಜಿಲ್ಲೆಯ ಮುಖಂಡ ವೇದಿಕೆ ಮುಂಭಾಗದಿಂದ ನೆಚ್ಚಿನ ಹೊಳೆನರಸೀಪುರ ನಗರದ ಸಾರ್ವಜನಿಕ ಬಂಧುಗಳೇ, ನಮ್ಮ ತಾಯಿಯರ ಸೋದರರ ನೆಚ್ಚಿನ ಯೋಧರಿಂದ ಎಲ್ರಿಗೂ ನಮಸ್ಕಾರಗಳು. ಎಲ್ಲರಿಗೂ 32ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಕನಕದಾಸ ಜಯಂತಿ ಅಟೆಂಡ್ ಮಾಡಿದ್ರೆ 5:37 ಬರ್ತಾ ಇದೆ. 60 ಮತ್ತೆ ರಾಜ್ಯೋತ್ಸವ ಶುಭಾಶಯಗಳು. ಮೊನ್ನೆ ಸಹ ಇದೇ ವೇದಿಕೆ ಮೇಲೆ ನಾವೆಲ್ಲ ಸೇರಿ ಗಿಚ್ಚಿಗಿರಿಗೆ ಅವರ ಒಂದು ಆದೇಶವನ್ನು ನಡೆಸಿದ್ವಿ. ಇವತ್ತು ಒಂದು ಹೆಮ್ಮೆ, ಖುಷಿ, ಸಂತೋಷದ ವಿಷಯ ಅಂತ ಹೇಳಿದ್ರೆ ನಮ್ಮ ಪ್ರೀತಮಣ್ಣ ಅವರು ಬಂದಿದ್ದಾರೆ ನಮ್ಮ ಹೊಳೆನರಸೀಪುರಕ್ಕೆ. ಅದು ನಾವು ಪಕ್ಷ ಬೇರೆ ಬೇರೆ ಇರ್ಬೋದು, ಆದರೆ ನಾವು ಒಂದು ಕುಟುಂಬದ ಸದಸ್ಯರು. ಯಾಕಂತ ಹೇಳಿದ್ರೆ ನಮ್ಮ ಮನೆಯವರು ಅವ್ರ ಕುಟುಂಬದ ನಿರ್ಮಾಣ ಆಗಿದ್ದೀವಿ.